ಶತಮಾನದ ಆಕ್ರಮಣಗಳನ್ನು ನಿಲ್ಲಿಸಿದ್ದ ಒಬ್ಬ ದೊರೆ, 5 ಸುಲ್ತಾನರನ್ನು ಗಡಗಡ ನಡುಗಿಸಿದ್ದ ಒಬ್ಬನೇ ಚಕ್ರವರ್ತಿ, ವಿಜಯನಗರವನ್ನು ಹಿಂದೂ ಧರ್ಮದ ಕೋಟೆಯನ್ನಾಗಿ ಪರಿವರ್ತಿಸಿದ ಯೋಧ ರಾಜ ಶ್ರೀಕೃಷ್ಣದೇವರಾಯನ ಈ ಶೌರ್ಯದ ಕಥೆ ಗೊತ್ತಾ? ಈ ವಿಡಿಯೋ ನೋಡಿ. 16ನೇ ಶತಮಾನದ ಆರಂಭದಲ್ಲಿ ಡೆಕ್ಕನ್ ಸುಲ್ತಾನರು ಭಯವಿಲ್ಲದೆ ಹಿಂದೂ ರಾಜ್ಯಗಳ ಮೇಲೆ ದಾಳಿ ಮಾಡುತ್ತಿದ್ದಾಗ ಒಬ್ಬ ಧೀರ ಚಕ್ರವರ್ತಿ ಎಲ್ಲವನ್ನೂ ಬದಲಾಯಿಸಿದ. ಅವನೇ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣದೇವರಾಯ. ದಶಕಗಳ ಕಾಲ ಬಹಮನಿ ಮತ್ತು ಮಿತ್ರ ಸುಲ್ತಾನರ ಪಡೆಗಳು ವಿಜಯನಗರ ಪಟ್ಟಣಗಳನ್ನು ಮುಕ್ತವಾಗಿ ಲೂಟಿ ಮಾಡಿದ್ದವು. ಆದರೆ 1509ರಲ್ಲಿ ಕಥೆ ಶಾಶ್ವತವಾಗಿ ಬದಲಾಯಿತು. ಬಹಮನಿ ಸೈನಿಕರು ವಿಜಯನಗರದ ಕಡೆಗೆ ವಿಶ್ವಾಸದಿಂದ ಹೆಜ್ಜೆ ಹಾಕುತ್ತಿದ್ದರು. ಆದರೆ ದಿವಾನಿಯಲ್ಲಿ ಅವರು ಎಂದಿಗೂ ನಿರೀಕ್ಷಿಸದ ಸಂಗತಿಯನ್ನು ಎದುರಿಸಿದರು. ಅದುವೇ ಕೃಷ್ಣದೇವರಾಯನ ನಿರ್ಭೀತ ಸೈನ್ಯ. ಬಹಮನಿ ಸೈನ್ಯವನ್ನು ಸೋಲಿಸಲಾಯಿತು. ಸುಲ್ತಾನ್ ಮಹಮೂದ್ ಶಾ ಕುದುರೆಯಿಂದ ಕೆಳಕ್ಕೆ ಎಸೆಯಲ್ಪಟ್ಟ ಮತ್ತು ಗಂಭೀರವಾಗಿ ಗಾಯಗೊಂಡ. ಅವನ ಪಡೆಗಳು ಅವಮಾನದಿಂದ ಬೀದರ್ಗೆ ಓಡಿ ಹೋದವು. ಈ ಒಂದೇ ಯುದ್ಧವು ಸುಲ್ತಾನರು ದಶಕಗಳಿಂದ ಮಾಡುತ್ತಿದ್ದ ಅನಿಯಂತ್ರಿತ ಆಕ್ರಮಣಗಳನ್ನು ಕೊನೆಗೊಳಿಸಿತು. ಕೃಷ್ಣದೇವರಾಯ ಅಲ್ಲಿಗೆ ನಿಲ್ಲಲಿಲ್ಲ. ಕೋವಿಲ ಬಳಿ ಯೂಸುಫ್ ಆದಿಲ್ ಖಾನ್ನನ್ನು ಬೆನ್ನಟ್ಟಿ ಯುದ್ಧದಲ್ಲಿ ಕೊಂದು ಕಿಲ್ಕುಂದವನ್ನು ವಶಪಡಿಸಿಕೊಂಡ. ನಂತರ ರಾಯಚೂರಿನ ಸರದಿ. ಡೆಕ್ಕನ್ನಲ್ಲಿ ರಾಯಚೂರು ಅತ್ಯಂತ ತೀವ್ರ ಪೈಪೋಟಿಯಿಂದ ಕೂಡಿದ್ದ ಕೋಟೆಯಾಗಿತ್ತು. ಕೃಷ್ಣದೇವರಾಯ ಕೃಷ್ಣತುಂಗಭದ್ರಾ ಪ್ರದೇಶದಲ್ಲಿನ ಕ್ರೂರ ದಂಡಯಾತ್ರೆಯ ನಂತರ ಅದರ ಮೇಲೆ ದಾಳಿ ಮಾಡಿದ. ನಂತರ 1520ರ ಅಂತಿಮ ದಾಳಿಯಲ್ಲಿ ವಿಜಯನಗರದ ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಆದರೆ ಅಂತಿಮವಾಗಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನಿಂದ ಕೋಟೆಯನ್ನು ವಶಪಡಿಸಿಕೊಳ್ಳಲಾಯಿತು. ಮುಂದಿನ ಗುರಿ ಗುಲ್ಬರ್ಗ. ಬಹಮನಿ ಸುಲ್ತಾನರ ಹಿಂದಿನ ರಾಜಧಾನಿಯಾಗಿದ್ದ ಗುಲ್ಬರ್ಗವನ್ನು ಅವನು ವಶಪಡಿಸಿಕೊಂಡ. ನಂತರ ಒಂದು ಆಘಾತಕಾರಿ ನಡೆ ಬಂದಿತು. ಅವನು ನೇರವಾಗಿ ಬೀದರ್ಗೆ ದಂಡಯಾತ್ರೆ ಮಾಡಿ ಬಹಮನಿ ರಾಜಧಾನಿಯನ್ನು ವಶಪಡಿಸಿಕೊಂಡ ಮತ್ತು ಅದನ್ನು ಸ್ವತಃ ಆಳುವ ಬದಲು ಅವನು ಕಾರ್ಯತಂತ್ರದಿಂದ ಮಹಮ್ಮದ್ ಶಾನನ್ನು ಸಿಂಹಾಸನಕ್ಕೆ ಪುನಃಸ್ಥಾಪಿಸಿದ. ಇದರಿಂದ ಸುಲ್ತಾನರು ದುರ್ಬಲರಾಗಿ ಶಾಶ್ವತವಾಗಿ ವಿಭಜನೆಯಾಗುವುದನ್ನು ಖಚಿತಪಡಿಸಿಕೊಂಡ. ಈ ಅದ್ಭುತ ನಡೆಯಿಂದಾಗಿ ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂದರೆ ಮುಸ್ಲಿಂ ಸಾಮ್ರಾಜ್ಯದ ಪುನಃಸ್ಥಾಪಕ ಎಂಬ ಬಿರುದು ಸಿಕ್ಕಿತು. ಆದರೆ ವಾಸ್ತವದಲ್ಲಿ ಅವನು ಅವರ ಸೇನಾ ಶಕ್ತಿಯನ್ನು ಶಾಶ್ವತವಾಗಿ ಮುರಿದಿದ್ದ. ಕೃಷ್ಣದೇವರಾಯ ಕೇವಲ ವಿಜಯಶಾಲಿಯಾಗಿರಲಿಲ್ಲ, ಅವನು ಹಿಂದೂ ನಾಗರಿಕತೆಯ ರಕ್ಷಕನಾಗಿದ್ದ. ಕೃಷ್ಣದೇವರಾಯನ ಅಡಿಯಲ್ಲಿ ಹಿಂದೂ ದೇವಾಲಯಗಳು, ಧರ್ಮಗ್ರಂಥಗಳು, ಸಂಸ್ಕೃತಿ ಮತ್ತು ಭಾಷೆಗಳು ರಕ್ಷಿಸಲ್ಪಟ್ಟವು. ಸ್ವತಃ ಯುದ್ಧಕ್ಕೆ ಇಳಿದು ದಕ್ಷಿಣ ಭಾರತದ ಶ್ರೇಷ್ಠ ಸುವರ್ಣಯುಗವನ್ನು ನಿರ್ಮಿಸಿದ ಅವನು ಸುಲ್ತಾನರನ್ನು ಸೋಲಿಸುವುದಷ್ಟೇ ಅಲ್ಲ, ನಾಗರಿಕತೆಯ ರಕ್ಷಕನೂ ಆಗಿದ್ದನು.